ಇನ್ನು ತಮಿಳುನಾಡಿನ ಕತೆ ಏನಾಗುತ್ತೆ? ಡಿಎಂಕೆ ಎಐಎಡಿಎಂಕೆ ಪ್ರತಿ ಬಾರಿ ಕೂಡ ಒಂದು ಸಲ ಡಿಎಂಕೆ ಮತ್ತೊಂದ್ಸಲ ಎಐಎಡಿಎಂಕೆ ಪಕ್ಷ ಅಧಿಕಾರಕ್ಕೆ ಬರ್ತಾ ಇತ್ತು. ಈ ಬಾರಿ ಟಿವಿಕೆ ಎಂಟ್ರಿಯಿಂದ ತಮಿಳುನಾಡಲ್ಲಿ ಏನೇನಾಗುತ್ತೆ? ರಾಜ್ಯ ರಾಜಕೀಯದ ದಿಕ್ಕನ್ನ ಬದಲಿಸಲಿದೆಯಾ ಬೈ ಎಲೆಕ್ಷನ್ ಫಲಿತಾಂಶ? ಬಾಗಲಕೋಟೆ ಮತ್ತು ದಾವಣಗೆರೆ ಏನಾಗುತ್ತೆ ಫಲಿತಾಂಶ? ಎರಡು ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ರಾಜ್ಯದಲ್ಲಿ ಎರಡು ಕ್ಷೇತ್ರದಲ್ಲಿ ನಡೆದಂತಹ ಉಪಚುನಾವಣೆ ರಾಜ್ಯ ರಾಜಕೀಯದ ದಿಕ್ಕನ್ನ ಬದಲಿಸುತ್ತಾ? ಎರಡೂ ಕ್ಷೇತ್ರಗಳ ಮೇಲೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಪ್ರಯತ್ನ ನಡೆಸಿದೆ. ಸ್ಟ್ರಾಂಗ್ ರೂಮ್ ನ ಬಾಗಿಲು ಓಪನ್ ಮಾಡ್ತಾ ಇರುವಂತಹ ದೃಶ್ಯ ನೀವು ನೋಡ್ತಾ ಇದ್ರಿ. 8 ಗಂಟೆಗೆ ಸರಿಯಾಗಿ ಫಲಿತಾಂಶ ಶುರುವಾಗುತ್ತೆ, ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ಸ್ಟ್ರಾಂಗ್ ರೂಮ್ ನ ಡೋರ್ ಓಪನ್ ಮಾಡ್ತಿದ್ದಾರೆ. ಬಾಗಲಕೋಟೆಯ ದೃಶ್ಯ ನೀವು ಗಮನಿಸ್ತಾ ಇರೋದು. ಬಾಗಲಕೋಟೆಯ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಮತದಾರ ಬರೆದಿರುವಂತ ಭವಿಷ್ಯ ಏನು ಮೊನ್ನೆ ಎಲೆಕ್ಷನ್ ದಿನ ರಿವೀಲ್ ಆಗೋದಕ್ಕೆ 8 ಗಂಟೆಯ ನಂತರ ಒಂದೊಂದಾಗೆ ಗೊತ್ತಾಗ್ತಾ ಹೋಗುತ್ತೆ. ಯಾರು ಮುನ್ನಡೆ, ಯಾರು ಹಿನ್ನಡೆ. ಈ ಫಲಿತಾಂಶ ರಾಜ್ಯ ರಾಜಕಾರಣದ ಮೇಲೆ ತನ್ನದೇ ಆದಂತ ಪರಿಣಾಮವನ್ನು ಬೀರಬಹುದು. ಆಡಳಿತದ ಮೇಲೆ ಪರಿಣಾಮ ಬೀರದಿದ್ರೂ ಕೂಡ, ಅಂದ್ರೆ ಇದರಿಂದಾಗಿ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನುವಂಥ ಫಲಿತಾಂಶ ಅಲ್ಲದೇ ಇದ್ರೂ ರಾಜಕೀಯವಾಗಿ ಪರಿಣಾಮ ಬೀದ್ದೇ ಬೀರುತ್ತೆ ಎರಡೂ ಕ್ಷೇತ್ರಗಳು ಕೂಡ. ಮತ ಎಣಿಕೆಗೆ ಚುನಾವಣಾಧಿಕಾರಿಗಳು ಕೊನೆಯ ಕ್ಷಣದ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಸ್ಟ್ರಾಂಗ್ ರೂಮ್ ಓಪನ್ ಆದಂತ ದೃಶ್ಯವನ್ನ ಆಗ್ಲೇ ನೋಡಿದಿರಿ ನೀವು. ಎರಡೂ ವಿಧಾನಸಭಾ ಕ್ಷೇತ್ರಗಳ ಸ್ಟ್ರಾಂಗ್ ರೂಮ್ ನಲ್ಲಿ ಸದ್ಯ ಸಿದ್ಧತೆಗಳಾಗ್ತಾ ಇದೆ. ಕೌಂಟಿಂಗ್ಗೆ ಬೇಕಾದಂತ ಸಿದ್ಧತೆಗಳಾಗ್ತಾ ಇದೆ. ದಾವಣಗೆರೆ ದಕ್ಷಿಣ ಅಂತೂ ಕಾಂಗ್ರೆಸ್ನ ಪಾಲಿಗೆ ತಲೆನೋವು ತಂದಂತ ಕ್ಷೇತ್ರ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಇದು ದಾವಣಗೆರೆಯ ದೃಶ್ಯ. ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಪೊಲೀಸ್ ಭದ್ರತೆಯಲ್ಲಿ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡಿದೆ. ಎರಡು ಕ್ಷೇತ್ರಗಳಲ್ಲಿ ಇವತ್ತು ಫಲಿತಾಂಶ ಪ್ರಕಟ ಆಗುತ್ತೆ. ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. 8 ಗಂಟೆಯಿಂದ ಕೌಂಟಿಂಗ್ ಶುರುವಾಗುತ್ತೆ. ಅಲ್ಲಿ ಈಗ ಸದ್ಯಕ್ಕೆ ಏನೇನು ನಡೀತಾ ಇದೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ದಾವಣಗೆರೆಯಿಂದ ಮಾಂತೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ಬಾಗಲಕೋಟೆಯಿಂದ ಮಲ್ಲಿಕಾರ್ಜುನ್ ಇದ್ದಾರೆ ಲೈವ್ ನಲ್ಲಿ. ಮೊದಲನೇದಾಗಿ ಬಾಗಲಕೋಟೆ ಕಡೆ ಗಮನ ಹರಿಸೋಣ. ಮಲ್ಲಿಕಾರ್ಜುನ್ ಇದ್ದಾರೆ. ಮಲ್ಲಿಕಾರ್ಜುನ್, ಈಗ ಸದ್ಯಕ್ಕಲ್ಲಿ ಏನೇನಾಗ್ತಾ ಇದೆ? ಏನೇನು 8 ಗಂಟೆಯಿಂದ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ಸ್ಟ್ರಾಂಗ್ ರೂಮ್ ಓಪನ್ ಆಯ್ತು, ನಾವು ನೋಡಿದ್ವಿ ದೃಶ್ಯದಲ್ಲಿ. ರಾಜ್ಯದಲ್ಲಿ ತೀವ್ರ ಕುತೂಹಲವನ್ನು ಮೂಡಿಸಿರ್ತಕ್ಕಂಥ ಬಾಗಲಕೋಟೆ ಉಪಚುನಾವಣಾ ಕದನದಲ್ಲಿ ಇವತ್ತು ಮತ ಎಣಿಕೆ ನಡೀತಾ ಇರುವಂತದ್ದು ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು. ಏನು ನವನಗರದ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ಸ್ಟ್ರಾಂಗ್ ರೂಮ್ ಓಪನ್ ಮಾಡುವಂತಹ ಒಂದು ಕೆಲಸವನ್ನ ಅಧಿಕಾರಿಗಳು ಮಾಡಿರುವಂತದ್ದನ್ನು ಕೂಡ ನಾವು ನೋಡ್ತಾ ಇರುವಂತ ಈ ದೃಶ್ಯದಲ್ಲೂ ಕೂಡ ನೋಡಬಹುದು. ಈಗಷ್ಟೇ ಏನಂತಂದ್ರೆ ಏನು ಚುನಾವಣಾ ಅಧಿಕಾರಿಗಳಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಸಂಗಪ್ಪನವರ ನೇತೃತ್ವದಲ್ಲಿ ಈಗಾಗಲೇ ಆ ಒಂದು ಸ್ಟ್ರಾಂಗ್ ರೂಮ್ ಓಪನ್ ಮಾಡುವಂತಹ ಒಂದು ಕೆಲಸವನ್ನ ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತದ್ವಿ. ಒಟ್ಟಾರೆಗೆ ಏನೊಂದು 2,59,000 ಏನು ಮತದಾರರಿದ್ರು, ಅಲ್ಲಿಂದ ಏನಂತಂದ್ರೆ 1,78,000 ಮತದಾರರು ಏನು ತಮ್ಮ ಮತವನ್ನ ಹಕ್ಕನ್ನು ಚಲಾವಣೆ ಮಾಡಿದ್ರು. ಅಂದ್ರೆ 68% ನಷ್ಟು ಏನಂತಂದ್ರೆ ಮತದಾನವಾಗಿತ್ತು. ಹೀಗಾಗಿ ಏನಂತಂದ್ರೆ ಇವತ್ತು ಏನಂತಂದ್ರೆ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಹೀಗಾಗಿ ಈಗಾಗಲೇ ಏನಂತಂದ್ರೆ ಬೆಳಗಿನಿಂದಲೇ ಏನಂತಂದ್ರೆ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ಅಧಿಕಾರಿಗಳು ಆ ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು. ಮೊದಲನೇದಾಗಿ ಏನಂತಂದ್ರೆ ಇರ್ತಕ್ಕಂಥ 270 ಅಂಚೆ ಮತಗಳ ಒಂದು ಮತ ಎಣಿಕೆ ನಡೆಯುತ್ತೆ. ತದನಂತರದಲ್ಲಿ ಏನಂತಂದ್ರೆ ಈ ಸ್ಟ್ರಾಂಗ್ ರೂಮ್ ನಲ್ಲಿ ಭದ್ರರಾಗಿರ್ತಕ್ಕಂಥ ಏನೊಂದು ಇವಿಎಂ ಮತಯಂತ್ರಗಳಿಂದ ಅಂದ್ರೆ 322 ಮತಗಟ್ಟೆಗಳ ಪೈಕಿ ಇರತಕ್ಕಂಥ ಇವಿಎಂ ಮತಗಟ್ಟೆಗಳು ಈ ಸ್ಟ್ರಾಂಗ್ ರೂಮ್ ನಲ್ಲಿ ಭದ್ರವಾಗಿಡಲಾಗಿತ್ತು. ಈಗ ಏನಂತಂದ್ರೆ ಅಧಿಕಾರಿಗಳು ಅದನ್ನು ತೆರೆಯುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸರಿಯಾಗಿ 8 ಗಂಟೆಗೆ ಏನಂತಂದ್ರೆ ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ. ಹೀಗಾಗಿ ಏನಂತಂದ್ರೆ ಈಗಷ್ಟೇ ಏನಂತಂದ್ರೆ ಈ ಒಂದು ಸ್ಟ್ರಾಂಗ್ ರೂಮ್ ಓಪನ್ ಮಾಡಿರುವಂತಹ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಒಟ್ಟಾರೆಯಾಗಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದರ ಜೊತೆಗೆ ಒಟ್ಟು 14 ಟೇಬಲ್ಗಳ ಮೂಲಕ 23 ಸುತ್ತುಗಳಲ್ಲಿ ಏನಂತಂದ್ರೆ ಆ ಒಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ. ಇವಿಎಂ ಮತಯಂತ್ರಗಳನ್ನು ಕೂಡ ನಾವು ಕಾಣಬಹುದು. ಅಂದ್ರೆ 322 ಮತಗಟ್ಟೆಗಳ ಇವಿಎಂ ಮತಯಂತ್ರಗಳು ಕೂಡ ಏನಂತಂದ್ರೆ ಈ ಒಂದು ಸ್ಟ್ರಾಂಗ್ ರೂಮ್
ನಲ್ಲಿ ಭದ್ರವಾಗಿದ್ದು ಈಗಷ್ಟೇ ಅದನ್ನು ತೆರೆದಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವುಗಳನ್ನು ಏನಂತಾರೆ ಮತ ಎಣಿಕೆ ಸ್ಥಳಕ್ಕೆ ಅಂತಾನೆ ರವಾನೆ ಮಾಡುವುದರ ಮೂಲಕ ಅವುಗಳನ್ನು ಏನಂತಂದ್ರೆ ತೆಗೆದುಕೊಂಡು ಹೋಗಿ 8 ಗಂಟೆಗೆ ಸರಿಯಾಗಿ ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಏನು ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದಲ್ಲಿರ್ತಕ್ಕಂಥ ಉಪಚುನಾವಣೆಯಲ್ಲಿ ನೇರವಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಮಧ್ಯೆ ಈ ಒಂದು ಪೈಪೋಟಿ ಇರುವಂತದ್ದು. ಹೀಗಾಗಿ ಏನಂತಂದ್ರೆ ಒಟ್ಟಾರೆಯಾಗಿ ಈಗಷ್ಟೇ ಸ್ಟ್ರಾಂಗ್ ರೂಮ್ ಓಪನ್ ಆಗಿರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ 8 ಗಂಟೆಗೆ ಸರಿಯಾಗಿ ಒಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ ಅಂತ ನಾವು ಹೇಳಬೇಕಾಗುತ್ತೆ. ಇನ್ನು ದಾವಣಗೆರೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ವಿವರಿಸ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್. ರೆಡಿ ಇದ್ದಾರೆ ಮಹಾಂತೇಶ್. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಪಾಲಿಗೆ ತಲೆನೋವು ಕೊಟ್ಟಂತ ಕ್ಷೇತ್ರ, ಏನಾಗ್ತಿದೆ ಸದ್ಯ? ಕೌಂಟಿಂಗ್ ಬೇಕಾದಂತ ಸಿದ್ಧತೆಗಳು ಯಾವ ರೀತಿ ಆಗ್ತಾ ಇದೆ? ಎಸ್ ರಕ್ಷತ್, ನಿಜವಾಗ್ಲೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯ ಮತ್ತು ಇಡೀ ದೇಶದ ಗಮನ ಸೆಳೆದಂತ ಕ್ಷೇತ್ರ, ಅದರಲ್ಲೂ ಕಾಂಗ್ರೆಸ್ಗೆ ತಲೆನೋವು ತಂದಂತಹ ಕ್ಷೇತ್ರ. ಈಗ ಬೆಳಗ್ಗೆ 8 ಗಂಟೆಯಿಂದ ಏನು ಮತ ಎಣಿಕೆ ಈಗ ಆರಂಭವಾಗಬೇಕಾಗಿದೆ. ನೋಡಬಹುದು ಏನು ಈಗ ದೃಶ್ಯದಲ್ಲಿ ಮತ ಎಣಿಕೆ ಕೇಂದ್ರದತ್ತ ಸಿಬ್ಬಂದಿ ತೆರಳ್ತಾ ಇರುವಂತದ್ದು. ಏನು ಮತ ಎಣಿಕೆ ಸಿಬ್ಬಂದಿ ತೆರಳ್ತಾ ಇದ್ರೆ, ಮತ್ತೊಂದೆಡೆ ಚುನಾವಣಾ ಏಜೆಂಟರು ಸಹ ತೆರಳ್ತಾ ಇರುವಂತದ್ದು. ದಾವಣಗೆರೆಯ DRR ಶಾಲೆಯ ಆವರಣದಲ್ಲಿ ಈಗ ಮತ ಎಣಿಕೆ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. 14 ಟೇಬಲ್ಗಳ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಮತಗಳ ಎಣಿಕೆಗೆ 14 ಟೇಬಲ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಒಟ್ಟು 21 ಸುತ್ತಿನ ಮತ ಎಣಿಕೆ ನಡೆಯುತ್ತೆ. ಬೆಳಗ್ಗೆ 7:30 ಸುಮಾರಿಗೆ ಈಗ ಸ್ಟ್ರಾಂಗ್ ರೂಮ್ ಓಪನ್ ಆಗಲಿದೆ. ಈಗ ಏನು ಚುನಾವಣಾ ಏಜೆಂಟ್ ಇದ್ದಾರೆ, ಆ ಏಜೆಂಟರನ್ನ ಪರಿಶೀಲನೆ ನಡೆಸಿ ಅವರನ್ನ ಒಳಬಿಡುವ ಕಾರ್ಯವೂ ಸಹ ನಡೀತಾ ಇರುವಂತದ್ದು. ನೀವು ನೋಡಬಹುದು ದೃಶ್ಯದಲ್ಲಿ 3 ಸುತ್ತಿನ ಭದ್ರತೆಯನ್ನು ಸಹ ಕೈಗೊಳ್ಳಲಾಗಿದೆ. 7:30ಕ್ಕೆ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಇದಾದ ಬಳಿಕ ಮತ ಎಣಿಕೆ ಕಾರ್ಯ ಶುರುವಾಗುತ್ತೆ. 284 ಮತಗಟ್ಟೆಗಳಿದ್ದು 21 ಸುತ್ತಿನ ಮತ ಎಣಿಕೆ ಆಗುತ್ತೆ. 2 EVMಗಳು ಇರುವಂತದ್ದು. ಯಾಕಂದ್ರೆ ಈ ಬಾರಿ 25 ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು, ಅದರಲ್ಲೂ 14 ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗಳು ಇರುವಂತದ್ದು. ಮಧ್ಯಾಹ್ನ ಒಂದು 12 ಗಂಟೆ ವೇಳೆಗೆ ಸ್ಪಷ್ಟ ಚಿತ್ರಣ ಹೊರಬೀಳುವ ಸಾಧ್ಯತೆ ಇರುವಂತದ್ದು. ಮತ ಎಣಿಕೆಯ ಕೇಂದ್ರದ ಸುತ್ತಲೂ ಸಹ 3 ಹಂತದ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಪ್ರಥಮ ಹಂತದಲ್ಲಿ CISF ಮತ್ತು CAPF ಅನ್ನ ಭದ್ರತೆಯನ್ನು ಕೈಗೊಂಡಿದ್ದಾರೆ. 2ನೇ ಹಂತದಲ್ಲಿ ರಾಜ್ಯ ಪೊಲೀಸರು ಭದ್ರತೆಯನ್ನ ಕೈಗೊಂಡಿದ್ದಾರೆ. ಮತ್ತೆ ಹೊರಗಡೆ KSRP ಸಿಬ್ಬಂದಿ ಏನು ಭದ್ರತೆಯನ್ನ ಕೈಗೊಂಡಿರುವಂತದ್ದು. ಒಟ್ಟಾರೆಯಾಗಿ ಮತ ಎಣಿಕೆಗೆ ಸಕಲ ಸಿದ್ಧತೆಯನ್ನ ಕೈಗೊಳ್ಳಲಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಮಹಾಂತೇಶ್ ಮಾಹಿತಿಗೆ.